ಕಾಂಗ್ರೆಸ್ ಶಾಸಕರ ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಸಭೆಯನ್ನ ಕರೆದಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ಕರೆದ ಡಿಕೆ ಶಿವಕುಮಾರ್. ಕಾಂಗ್ರೆಸ್ ಶಾಸಕರ ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಸಭೆಯನ್ನ ಕರೆದಿದ್ದಾರೆ ಗೃಹ ಕಚೇರಿ ಕೃಷ್ಣಾದಲ್ಲಿ. ಪ್ರತಿ ಬುಧವಾರ ಗುರುವಾರ ಶಾಸಕರಿಗೆ ಸಮಯವನ್ನ ನೀಡೋದಕ್ಕೆ ಯೋಜನೆಯನ್ನ ಮಾಡಿಕೊಂಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಿಲ್ಲಾವಾರು ಸಭೆ ನಡೆಯಲಿದೆ. ಸಿಎಂ ಬೆಳಗ್ಗೆಯಿಂದ ಸಂಜೆವರೆಗೂ ಸಾಲು ಸಾಲು ಸಭೆಗೆ ಹಾಜರಾಗಲಿದ್ದಾರೆ. ಸಮಗ್ರವಾದ ಅಭಿವೃದ್ಧಿಯ ಕುರಿತಂತೆ ಸಭೆ ನಡೆಸೋದಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಬಾಗಲಕೋಟೆ ಶಾಸಕರ ಜೊತೆ ಸಭೆ, 12 ಗಂಟೆಗೆ ಕಲಬುರಗಿಯಲ್ಲಿ ಯಾದಗಿರಿ ಶಾಸಕರ ಜೊತೆ ಮೀಟಿಂಗ್ ಹಾಗೂ ಮಧ್ಯಾಹ್ನ 1 ಗಂಟೆಗೆ ಬೀದರ್, ರಾಯಚೂರು ಸೇರಿದಂತೆ ಕೊಪ್ಪಳದಲ್ಲಿ, ಸಂಜೆ 4 ಗಂಟೆಗೆ ತುಮಕೂರು, ಚಿಕ್ಕಬಳ್ಳಾಪುರ ಶಾಸಕರ ಜೊತೆ ಸಭೆಯನ್ನ ನಡೆಸಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಗೃಹ ಕಚೇರಿ ಕೃಷ್ಣಾದಲ್ಲಿ ಕಾಂಗ್ರೆಸ್ ಶಾಸಕರ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಸಭೆಯನ್ನ ಕರೆಯಲಿದ್ದಾರೆ. ಪ್ರತಿ ಬುಧವಾರ ಮತ್ತು ಗುರುವಾರ ಶಾಸಕರಿಗೆ, ಜಿಲ್ಲಾವಾರು ಶಾಸಕರಿಗೆ ಸಮಯವನ್ನ ಕೊಡಬೇಕು, ಅವರಿಗಾಗಿ ಸಮಯವನ್ನ ಮೀಸಲಿಡಬೇಕು ಅನ್ನುವಂಥ ಕಾರಣಕ್ಕೆ ಸಭೆಯನ್ನ ಕರೆದಿದ್ದಾರೆ. ಸಮಗ್ರವಾದ ಸಾಕಷ್ಟು ಅಭಿವೃದ್ಧಿಯ ವಿಚಾರಗಳಿಗೆ ಕುರಿತಂತೆ ಜಿಲ್ಲಾವಾರು ಶಾಸಕರ ಜೊತೆ ಸಭೆಯನ್ನ ಕರೆಯಲಿದ್ದಾರೆ ಡಿಕೆ ಶಿವಕುಮಾರ್. ಇನ್ನು 11 ಗಂಟೆಗೆ ಬಾಗಲಕೋಟೆ ಶಾಸಕರ ಜೊತೆ ಸಭೆ ನಡೆಸಿದ್ರೆ, 12 ಗಂಟೆಗೆ ಕಲಬುರಗಿ, ಯಾದಗಿರಿ ಶಾಸಕರ ಜೊತೆ, ಮಧ್ಯಾಹ್ನ 1 ಗಂಟೆಗೆ ಬೀದರ್, ರಾಯಚೂರು, ಕೊಪ್ಪಳದ ಶಾಸಕರ ಜೊತೆ, ಹಾಗೇನೆ ಸಂಜೆ 4 ಗಂಟೆಗೆ ತುಮಕೂರು, ಚಿಕ್ಕಬಳ್ಳಾಪುರ ಶಾಸಕರ ಜೊತೆ ಸಭೆಯನ್ನ ಮಾಡಲಿದ್ದಾರೆ ಡಿಕೆ ಶಿವಕುಮಾರ್. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರ್ಷವರ್ಧನ್ ಲೈನ್ ಅಲ್ಲಿದ್ದಾರೆ. ಹರ್ಷವರ್ಧನ್, ಯಾವ ರೀತಿಯಾದಂತ ಅಪ್ಡೇಟ್ ಇದೆ? ಈಗ ಶಾಸಕರು ಎಲ್ಲರಿಗೂ ಸಮಯವನ್ನ ಕೊಡಬೇಕು ಅಂತ ಸಿಎಂ ಡಿಕೆ ಶಿವಕುಮಾರ್ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಏನ್ ಅಪ್ಡೇಟ್ ಇದೆ ಹರ್ಷವರ್ಧನ್? ರಾಶಿಕಾ, ಹಿಂದೆ ಇದ್ದಂತಹ ಸಿಎಂ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಏನೋ ಒಂದಷ್ಟು ಕಾಂಗ್ರೆಸ್ನ ಶಾಸಕರೇ ಸರ್ಕಾರದ ವಿರುದ್ಧ ಒಂದಷ್ಟು ಅಸಮಾಧಾನವನ್ನು ಹೊರಹಾಕಿದ್ರು. ಅವರ ಹಾಕಿದಂತಹ ಅಸಮಾಧಾನ ಅಂತಂದ್ರೆ, ಈಗ ನಮ್ಮ ಸರ್ಕಾರ ಗ್ಯಾರಂಟಿಗಳಿಗೆ ಅನುದಾನವನ್ನ ಕೊಡ್ತಾ ಇದೆ, ಆದ್ರೆ ಶಾಸಕರಿಗೆ ಕೊಡಬೇಕಾದಂತಹ ಪ್ರತ್ಯೇಕ ಅನುದಾನವನ್ನ ಕೊಡ್ತಿಲ್ಲ. ನಾವು ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳಿರಬಹುದು, ಒಂದಷ್ಟು ಅಭಿವೃದ್ಧಿ ಕೆಲಸಗಳಿರಬಹುದು, ಇವೆಲ್ಲವನ್ನ ಮಾಡ್ಬೇಕಾಗುತ್ತೆ. ನಮಗೆ ಹಣಕಾಸಿನ ಕೊರತೆ ಇದೆ. ನೀವು ಕೊಡುವಂತಹ ಏನು 50 ಕೋಟಿ ಹಣವನ್ನ ಸ್ಯಾಂಕ್ಷನ್ ಮಾಡಲಾಗಿತ್ತು ಮೊದಲ ಅವಧಿಯಲ್ಲಿ. ಆ 50 ಕೋಟಿ ಹಣದಲ್ಲಿ ಏನು ಮಾಡಕ್ಕಾಗುತ್ತೆ ಅಭಿವೃದ್ಧಿ ಕಾರ್ಯ? ಒಂದು ಜಸ್ಟ್ ಕುಡಿಯೋ ನೀರಿನ ಕೆಲಸ ಮಾಡಕ್ಕಾಗಲ್ಲ, ಚರಂಡಿಗಳಲ್ಲಿ ಹೂಳೆತ್ಸೋಕ್ಕಾಗಲ್ಲ. ಈ ತರ ಅನುದಾನವನ್ನ ಕೊಟ್ರೆ ನಾವು ಕ್ಷೇತ್ರದಲ್ಲಿ ಹೇಗೆ ತಲೆ ಎತ್ಕೊಂಡು ಹೋಗೋದು? ಕ್ಷೇತ್ರದ ಜನ ನಮ್ಮನ್ನು ಬೈತಾ ಇದ್ದಾರೆ, ಮೂಲ ಸೌಕರ್ಯನೇ ಕೊಡ್ತಿಲ್ಲ, ನೀವು ನಿಮ್ಮನ್ನ ಆಯ್ಕೆ ಮಾಡಿರೋದು ಏಕೆ ಅನ್ನುವಂತಹ ಆಕ್ರೋಶ ಹೊರಹಾಗ್ತಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಆಗ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಶಾಸಕರೇ ಒಂದಷ್ಟು ಅಳಲನ್ನ ತೋಡ್ಕೊಂಡಿದ್ರು. ಆಗ ಡಿಸಿಎಂ ಆಗಿದ್ದಂತಹ ಡಿಕೆ ಶಿವಕುಮಾರ್ ಅವರು ಒಂದಷ್ಟು ಶಾಸಕರನ್ನ ಭೇಟಿಯಾಗಿ, ಅದು ಕೆಪಿಸಿಸಿ ಅಧ್ಯಕ್ಷರು ಸಹ ಆಗಿದ್ರು, ಆಗ ಒಂದಷ್ಟು ಶಾಸಕರನ್ನ ಭೇಟಿ ಮಾಡಿ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸುವಂತ ಕೆಲಸ ಮಾಡಿ ನಾನು ಸಿಎಂ ಜೊತೆ ಮಾತಾಡ್ತೀನಿ ಅನ್ನುವಂತಹ ಮಾತನ್ನ ಅವತ್ತು ಹೇಳಿದ್ರು. ಏನು ಡಿಕೆ ಶಿವಕುಮಾರ್ ಅವರು ಸಿಎಂ ಆದ ನಂತರದಲ್ಲಿ ಒಂದಷ್ಟು ಶಾಸಕರು ಪ್ರತ್ಯೇಕವಾಗಿ ಅವರನ್ನ ಬಂದು ಭೇಟಿ ಆದ್ರು. ನಮಗೆ ಒಂದಷ್ಟು ಸಮಸ್ಯೆಗಳಿದಾವೆ, ಕ್ಷೇತ್ರದಲ್ಲಿ ಸಮಸ್ಯೆ ಆಗ್ತಾ ಇದಾವೆ, ಕಾನ್ಸ್ಟಿಟ್ಯೂನ್ಸಿ ಸಮಸ್ಯೆ ಆಗ್ತಾ ಇದೆ, ಜಿಲ್ಲೆಯಲ್ಲಿ ಸಮಸ್ಯೆ ಆಗ್ತಾ ಇದೆ, ಜಿಲ್ಲೆಯಲ್ಲಿ ನಮಗೆ ಒಂದಷ್ಟು ಟ್ರಾನ್ಸ್ಫರ್ಗಳಾಗಿರ್ಬಹುದು, ಒಂದಷ್ಟು ಅಭಿವೃದ್ಧಿ ಕೆಲಸಗಳಾಗಿರಬಹುದು ಸೇರಿದಂತೆ ಏನೋ ಇಲಾಖಾವಾರು ಒಂದಷ್ಟು ಸಮಸ್ಯೆಗಳಾಗ್ತಾ ಇದೀವಿ, ಎಲ್ಲವನ್ನ ಬಗೆಹರಿಸಬೇಕು ಅನ್ನುವಂತಹ ಒಂದು ಮನವಿಯನ್ನ ಮಾಡಿದ್ರು. ಆ ಒಂದು ಮನವಿಯನ್ನ ಪುರಸ್ಕರಿಸಿದಂತಹ ಡಿಕೆ ಶಿವಕುಮಾರ್ ಅವರು ಅವರಿಗೆ ಒಂದು ಮಾತನ್ನ ಕೊಟ್ಟಿದ್ರು. ಏನು ಅಧಿವೇಶನ ನಡೀತಾ ಇದೆ, ಅಧಿವೇಶನ ಮುಗಿಲಿ
ಮುಗಿದ ನಂತರದಲ್ಲಿ ಪ್ರತಿ ಬುಧವಾರ ಹಾಗೂ ಗುರುವಾರ ಎಲ್ಲಾ ಜಿಲ್ಲಾವಾರು ಶಾಸಕರುಗಳಿಗೆ ಒಂದಷ್ಟು ನಾನು ಸಮಯವನ್ನ ಕೊಡ್ತೀನಿ, 1-1.5 ಗಂಟೆಗಳ ಸಮಯ ಕೊಡ್ತೀನಿ. ನೀವು ಬಂದು ನಾನು ಭೇಟಿಯಾಗಿ ನಿಮ್ಮ ಏನು ಸಮಸ್ಯೆಗಳಿದಾವೆ, ಕ್ಷೇತ್ರ ಇರ್ಬೋದು, ಜಿಲ್ಲೆ ಇರ್ಬೋದು, ಏನೋ ಟ್ರಾನ್ಸ್ಫರ್ಗಳ ಒಂದಷ್ಟು ಇಲಾಖೆ ಅಧಿಕಾರಿಗಳ ಟ್ರಾನ್ಸ್ಫರ್ ಇರ್ಬೋದು ಸೇರಿದಂತೆ ಒಂದಷ್ಟು ಏನು ನಿಮ್ಮ ಸಮಸ್ಯೆಗಳಿದಾವೆ ಆ ಸಮಸ್ಯೆಗಳನ್ನ ನಮ್ಮ ಜೊತೆ ಕೂತು ಮಾತನಾಡಿ ನಿಮ್ಮ ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸಗಳಾಗಬೇಕು, ಅಭಿವೃದ್ಧಿ ಕೆಲಸಗಳು ಏನೇನಿದೆ, ಮೂಲಸೌಕರ್ಯ ಏನಿದೆ, ಏನೋ ಕ್ಯಾಬಿನೆಟ್ ನಲ್ಲಿ ಅನುದಾನ ಕೊಟ್ಟಿರುವಂತಹ ಇರ್ಬೋದು, ಬಜೆಟ್ ನಲ್ಲಿ ಘೋಷಣೆ ಮಾಡಿರುವಂತಹ ಇರ್ಬೋದು, ಎಲ್ಲಾ ವಿಚಾರಗಳನ್ನ ಕೂತು ಮಾತನಾಡಿ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದು. ಆ ಒಂದು ಹಿನ್ನೆಲೆಯಲ್ಲಿ ನಾಳೆ ಗವರ್ಮೆಂಟ್ ಹಾಲಿಡೇ ಇರೋದ್ರಿಂದ ಬುಧವಾರದ ಕಾರ್ಯಕ್ರಮವನ್ನು ಇವತ್ತು ಮಂಗಳವಾರವೇ ನಡೆಸ್ತಾ ಇದ್ದಾರೆ. ಏನು ಇವತ್ತು 8 ಜಿಲ್ಲೆಗಳ ಶಾಸಕರಿಗೆ ಆಹ್ವಾನವನ್ನ ಕೊಡಲಾಗಿದೆ. ಪ್ರತಿ ಜಿಲ್ಲೆಗೆ 1 ಗಂಟೆಗಳ ಅವಧಿಯನ್ನ ಕೊಡಲಾಗಿದೆ. ಬೆಳಗ್ಗೆ ಏನು 10 ಗಂಟೆಯಿಂದ 10:30 ಆರಂಭವಾಗುವಂತಹ ಸಭೆಗಳು ಸಂಜೆ 7 ಗಂಟೆವರೆಗೂ ಮ್ಯಾರಥಾನ್ ಸಭೆಗಳನ್ನ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಎಲ್ಲಾ ಕಾಂಗ್ರೆಸ್ನ ಶಾಸಕರೊಂದಿಗೆ ನಡೆಸ್ತಾರೆ. ಇವತ್ತು ಶಾಸಕರು ಯಾವೆಲ್ಲ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಡ್ತಾರೆ, ಆ ಸಮಸ್ಯೆಗಳಿಗೆ ಯಾವ ರೀತಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಸ್ಪಂದಿಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ರಾಶಿಕಾ. ಓಕೆ ಹರ್ಷವರ್ಧನ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.